ಸರ್ ಈ ಕಡೆ ಮಾರ್ಚ್ 3ನೇ ತಾರೀಕಿಗೆ 3ರಿಂದ 21 ತನಕ ಇವತ್ತು 2 ಹಂತದ ಇವತ್ತು ನಮ್ಮ ಅಧಿವೇಶನ ನಡೀತಾ ಇದೆ. ಒಂದು ಮಾರ್ಚ್ 3ನೇ ತಾರೀಕಿಗೆ ಮಾನ್ಯ ರಾಜ್ಯಪಾಲರ ಜಂಟಿ ಸದನ ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ರಾಜ್ಯಪಾಲರ ಭಾಷೆ ಸಂಬಂಧಪಟ್ಟಾಗೆ ಮತ್ತು 3 ದಿವಸದ ಚರ್ಚೆಗೆ ಅವಕಾಶ ಇದೆ. ಮಾರ್ಚ್ 7ನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡಿಸಲಿದ್ದಾರೆ. ಮತ್ತು ಬಹುಶಃ ಇವತ್ತು ಮತ್ತೆ 21ನೇ ತಾರೀಕಿನವರೆಗೆ ಈಗ ನಿಗದಿಪಡಿಸಿರುವುದು ಅಧಿವೇಶನ ನಡೀಲಿಕ್ಕಿದೆ. ಮುಂದೆ ಬಿಸ್ನೆಸ್ ಅಡ್ವೈಸ್ ಕಮಿಟಿಯಲ್ಲಿ ಅಂತಿಮ ರೂಪುರೇಷವನ್ನು ನಾವು ಅದನ್ನು ನಿಗದಿಪಡಿಸ್ತೇವೆ. ನೋಡಿ, ನಾನೀಗ ಸ್ಪೀಕರ್ ಆಗಿದ್ದೇನೆ, ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳೋಣ ಕೊಡ್ಬೋದು. ಇದು ನನಗೆ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ, ನಮಗೆ ಅದೇನು ಸಂಬಂಧ ಇಲ್ಲ ಅಲ್ಲ, ಅದು ಪ್ರಿವಿಲೇಜ್ ಕಮಿಟಿ ಬಹುಶಃ ಅವ್ರಿಗೆ ಗೊತ್ತಿರ್ಬೋದು ಆ ಇದರಲ್ಲಿ. ಸರ್ ಈ ಕಡೆ ಮಾರ್ಚ್ 3ನೇ ತಾರೀಕಿಗೆ 3ರಿಂದ 21 ತನಕ ಇವತ್ತು 2 ಹಂತದ ಇವತ್ತು ನಮ್ಮ ಅಧಿವೇಶನ ನಡೀತಾ ಇದೆ. ಒಂದು ಮಾರ್ಚ್ 3ನೇ ತಾರೀಕಿಗೆ ಮಾನ್ಯ ರಾಜ್ಯಪಾಲರ ಜಂಟಿ ಸದನ ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ರಾಜ್ಯಪಾಲರ ಭಾಷೆ ಸಂಬಂಧಪಟ್ಟಾಗೆ ಮತ್ತು 3 ದಿವಸದ ಚರ್ಚೆಗೆ ಅವಕಾಶ ಇದೆ. ಮಾರ್ಚ್ 7ನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡಿಸಲಿದ್ದಾರೆ. ಮತ್ತು ಬಹುಶಃ ಇವತ್ತು ಮತ್ತೆ 21ನೇ ತಾರೀಕಿನವರೆಗೆ ಈಗ ನಿಗದಿಪಡಿಸಿರುವುದು ಅಧಿವೇಶನ ನಡೀಲಿಕ್ಕಿದೆ. ಮುಂದೆ ಬಿಸ್ನೆಸ್ ಅಡ್ವೈಸ್ ಕಮಿಟಿಯಲ್ಲಿ ಅಂತಿಮ ರೂಪುರೇಷವನ್ನು ನಾವು ಅದನ್ನು ನಿಗದಿಪಡಿಸ್ತೇವೆ. ನೋಡಿ, ನಾನೀಗ ಸ್ಪೀಕರ್ ಆಗಿದ್ದೇನೆ, ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳೋಣ ಕೊಡ್ಬೋದು. ಇದು ನನಗೆ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ, ನಮಗೆ ಅದೇನು ಸಂಬಂಧ ಇಲ್ಲ ಅಲ್ಲ, ಅದು ಪ್ರಿವಿಲೇಜ್ ಕಮಿಟಿ ಬಹುಶಃ ಅವ್ರಿಗೆ ಗೊತ್ತಿರ್ಬೋದು ಆ ಇದರಲ್ಲಿ.